ಇನ್ನು ಕೆಲ ಸಚಿವರ ಸಮರ್ಥನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ, ಸರ್ಕಾರದ ವಿರುದ್ಧ ಹಲವು ಸಚಿವರು ಆರೋಪಿಗಳ ಪರವಾಗಿ ಮಾತಾಡಿದ್ರು. ಈಗ ಆರೋಪಿಗಳ ಜೊತೆಗೆ ಕೈ ನಾಯಕರ ಫೋಟೋ ಸಿಗ್ತಾ ಇದೆ. ನಾಸೀರ್ ಅವರೇ ಅವರ ಬೆಂಬಲಿಗರನ್ನ ಕರ್ಕೊಂಡು ಬಂದಿತ್ತು. ನಾಸೀರ್ ಅವರನ್ನ ರಾಜ್ಯಸಭೆಯಿಂದ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಆರೋಪಿಗಳ ಪಟ್ಟಿಯಲ್ಲಿ ನಾಸೀರ್ ಅವರ ಹೆಸರನ್ನ ಕೂಡ ಹಾಕಬೇಕು. ಆ A3 ಅಕ್ಯೂಸ್ಗಳಿದ್ದಾರಲ್ಲ, A4 ಅನ್ನುವಂತಹ ವಿಚಾರದಲ್ಲಿ ನಾಸೀರ್ ಅವರನ್ನ ಸೇರಿಸಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ ಆಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರದಲ್ಲಿ ತನಿಖೆಗೆ ಇನ್ನಷ್ಟು ಚುರುಕು ಸಿಗಬೇಕು ಅಂತ ಹೇಳಿದ್ರೆ ನಾಸೀರ್ ಅವರನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನೋ ಆಗ್ರಹ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದನ್ನ ಪೊಲೀಸರು 3 ಜನನ ಬಂಧಿಸಿದ್ದಾರೆ. ನನ್ನ ಪ್ರಕಾರ ಇನ್ನೂ ಭಾಳ ಜನ ಇದ್ದಾರೆ. ಅಲ್ಲಿ ಘೋಷಣೆ ಕೂಗಿದಾಗ ಜೈ ಎಂದವರು ಕೂಡ ಇದಕ್ಕೆ ಪಾಲ್ದಾರ್ರೆ. ಅವ್ರನ್ನೂ ಕೂಡ ಬಂಧಿಸಬೇಕು. ಮತ್ತು ಈ ಯಾರನ್ನ ಇವರು ಕರ್ಕೊಂಬಂದರು 25 ಜನಕ್ಕೂ ಲೆಟ್ರ್ ಕೊಟ್ಟವ್ರು. ಯಾರು ಲೆಟ್ರ್ ಕೊಟ್ಟು ಅವರೆಲ್ಲ ಕರ್ಕೊಂಬಂದಿದ್ದಾರೆ. ನಾಸೀರ್ ಹುಸೇನ್ ನಮ್ಮ ಇಲ್ಲಿ MP ಅವರು ಕರ್ಕೊಂಬಂದಿದ್ದಾರೆ. ಇವರೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಪಕ್ಕಾ ಕಾರ್ಯಕರ್ತರು. ಒಬ್ಬರು ಡೆಲ್ಲಿಯಿಂದ ಕರ್ಕೊಂಬಂದಿದ್ದಾರೆ. ಡೆಲ್ಲಿಯಿಂದ ಬರಬೇಕಾದ್ರೆ ಸುಮ್ಮನೆ ಏನು ಬರ್ತಾರೆ ಅವರು? ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ದರೆ ಬರಬೇಕು ಡೆಲ್ಲಿಯಿಂದ. ಇನ್ನು ಉಳಿದವರು ಇಬ್ಬರೂ ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಈಗಾಗಲೇ ಹಾವೇರಿಯಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವನೇ ಒಪ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ನಾನು ಘೋಷಣೆ ಕೂಗಿಲ್ಲ ಅಂತ ಹೇಳ್ದೆ. ಈಗ ಲಿಪ್ ಟೆಸ್ಟ್ ಮಾಡಿದಾಗ ಅವರು ಕನ್ಫರ್ಮ್ ಆಗಿದೆ ಅವನೇ ಕೂಗಿದ್ದಾನೆ ಅಂತೇಳಿ. ಆ ಲಿಪ್ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ ಮತ್ತು ವಾಯ್ಸ್ ಅದರಲ್ಲೂ ಕನ್ಫರ್ಮ್ ಆಗಿದೆ. ನಾನು ಕಾಂಗ್ರೆಸ್ ಅವರ ಕೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ದಿನ ಏನು ಹೇಳ್ತಾ ಇದ್ರಿ ನೀವು? ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಎಲ್ಲರೂ ಆಗ್ರಹಿಸ್ತಾ ಇರೋದು 3 ಜನರು ಮಾತ್ರ ಅಕ್ಯೂಸ್ಡ್ಗಳಲ್ಲ. ಆ ಘಟನೆ ಆದಾಗ ಓಕೆ